ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಕೇಳಿಬಂದಿರುವ ಅತ್ಯಾಚಾರ, ಹನಿ ಟ್ರಾಪ್ ಮತ್ತು ಅಪಾಯಕಾರಿ ರೋಗ ಹರಡುವಿಕೆ ಈ ಆರೋಪ ತನಿಖೆಯಲ್ಲಿ ರುಜುವಾತಾಗಿದೆ ಅಂತ ನಗರದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಐಡಿ ವಿಶೇಷ ತನಿಖಾ ತಂಡ ಆರೋಪ ಪಟ್ಟಿ ಸಲ್ಲಿಸಿದೆ. ಶಾಸಕ ಮುನಿರತ್ನ ಕೃತ್ಯಕ್ಕೆ ನೆರವು ನೀಡಿದ ಆರೋಪ ಹೊತ್ತಿದ್ದ ಪ್ರಕರಣದ A3 ಸುಧಾಕರ್, A7 P ಶ್ರೀನಿವಾಸ್ ಮತ್ತು AA8 ಇನ್ಸ್ಪೆಕ್ಟರ್ ಜಯಣ್ಣ ರೆಡ್ಡಿ ಇವರ ವಿರುದ್ಧ ದಾಖಲಾದ ಅಪಾದನೆ ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ. ಸದ್ಯ ಇನ್ಸ್ಪೆಕ್ಟರ್ ಬಿ ಜಯಣ್ಣ ರೆಡ್ಡಿಯನ್ನು SIT ಪೊಲೀಸರು ಬಂಧಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 2481 ಪುಟಗಳ ಚಾರ್ಜ್ ಶೀಟನ್ನು SIT ಸಲ್ಲಿಕೆ ಮಾಡಿದೆ. ಅತ್ಯಾಚಾರ, ಅಪಾಯಕಾರಿ ರೋಗ ಹರಡುವಿಕೆ ಈ ಆರೋಪ ನಿಜ ಅಂತ ಚಾರ್ಜ್ ಶೀಟಲ್ಲಿ ಹೇಳಲಾಗಿದೆ. ಶಾಸಕ ಮುನಿರತ್ನ ಮಾತ್ರ ಅಲ್ಲದೆ ಸುಧಾಕರ್, ಶ್ರೀನಿವಾಸ್, ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಇವರ ವಿರುದ್ಧವೂ ಸಹ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸೆಪ್ಟೆಂಬರ್ 18ರಂದು 7 ಜನರ ವಿರುದ್ಧ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಹನಿ ಟ್ರಾಪ್ ಮಾಡ್ತಾ ಇದ್ರು ಮುನಿರತ್ನ ಅವರು. ಈ ಆರೋಪ ಈ ಚಾರ್ಜ್ ಶೀಟಲ್ಲಿ ಹೇಳಿರ್ತಕ್ಕಂಥ ಒಂದು CID ಸಾಬೀತಾಗಿದೆ ಅಂತ ಹೇಳ್ತಿರ್ತಕ್ಕಂಥ ಆರೋಪ ಅತ್ಯಾಚಾರ ಆರೋಪ ಇದೆ, ಹನಿ ಟ್ರಾಪ್ ಆರೋಪ ಇದೆ. ಹನಿ ಟ್ರಾಪ್ ಯಾರಿಂದ ಮಾಡಿಸ್ತಾ ಇದ್ರು ಅಂದರೆ ಏಡ್ಸ್ ಪೀಡಿತ ಮಹಿಳೆಯಿಂದ ಹನಿ ಟ್ರಾಪ್ ಮಾಡಿಸ್ತಾ ಇದ್ರು. ಅಂದರೆ ಅಪಾಯಕಾರಿ ರೋಗವನ್ನು ಹರಡುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಇಂತಹ ಕೃತ್ಯವನ್ನು ಎಸಗಿದಂಥ BJP ಶಾಸಕ ಮುನಿರತ್ನ ಅವರ ವಿರುದ್ಧ ಏನು ಆರೋಪಗಳಿದ್ದು ಅತ್ಯಾಚಾರ, ಹನಿ ಟ್ರಾಪ್ ಮತ್ತು ಅಪಾಯಕಾರಿ ರೋಗ ಹರಡುವಿಕೆ, ಏಡ್ಸ್ ರೋಗ ಹರಡುವಿಕೆ, ಏಡ್ಸ್ ರೋಗ ಬಂದಿರತಕ್ಕಂಥ ಮಹಿಳೆಯಿಂದ ಹನಿ ಟ್ರಾಪ್ ಮಾಡಿಸಿ ಏಡ್ಸ್ ರೋಗವನ್ನು ಹರಡುವಂಥ ಕೆಲಸ ಮಾಡುವಂಥದ್ದು ಅತ್ಯಾಚಾರ ಆರೋಪ. ಈ ಆರೋಪಗಳೆಲ್ಲವೂ ಸಾಬೀತಾಗಿದೆ ಅಂತೇಳಿ ಆ ಚಾರ್ಜ್ ಶೀಟಲ್ಲಿ ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ CID ವಿಶೇಷ ತನಿಖಾ ತಂಡ ಈ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ. 2481 ಪುಟ. ಇದರಲ್ಲಿ ಎಲ್ಲ ಸಾಕ್ಷಿಗಳು ನಮೂದಾಗಿರುತ್ತೆ, ಆರೋಪಗಳಿಗೆ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳಲ್ಲಿ ಮೆನ್ಷನ್ ಆಗಿರುತ್ತೆ, ಸಾಂದರ್ಭಿಕ ಸಾಕ್ಷಿಗಳಿರುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳಿರುತ್ತೆ ಮತ್ತು ಹೇಳಿಕೆಗಳಿರುತ್ತೆ. ಇವೆಲ್ಲವನ್ನು ಸೇರಿಸಿ 2481 ಪುಟಗಳ ಚಾರ್ಜ್ ಶೀಟನ್ನು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಈಗ ಮುನಿರತ್ನ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಅತ್ಯಾಚಾರ ಆರೋಪ, ಹನಿ ಟ್ರಾಪ್ ಆರೋಪ ಮತ್ತು ಏಡ್ಸ್ ಬಂದಿರತಕ್ಕಂಥ ಮಹಿಳೆಯರಿಂದ ಹನಿ ಟ್ರಾಪ್ ಮಾಡಿಸಿ ಅಪಾಯಕಾರಿ ರೋಗ ಹರಡುವಿಕೆ ಇಂತಹ ಆರೋಪ ಎದುರಿಸ್ತಾ ಇರ್ತಕ್ಕಂಥ ಮುನಿರತ್ನ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ BJP ಏನು ಹೇಳುತ್ತೆ, ಏನು ಮಾಡುತ್ತೆ ಅಂತ ನೋಡಬೇಕಾಗಿದೆ. ಈಗ ಮುನಿರತ್ನ ಅವರಿಗಂತೂ ಸಂಕಷ್ಟ ಶುರುವಾಗಿದೆ.